ಇವತ್ತು ಐತಿಹಾಸಿಕ ಆನೆಗೊಂದಿ ಉತ್ಸವ ಮಾರ್ಚ್ 11 ಮತ್ತು 12ನೇ ತಾರೀಕಲ್ಲಿ ಇವತ್ತು ತುಂಬ ವೈಭವದಿಂದ ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ಇವತ್ತು ಜಿಲ್ಲಾಡಳಿತ ಮತ್ತು ನಾವೆಲ್ಲರೂ ಕೂಡ ನಿಶ್ಚಯ ಮಾಡಿದ್ದೀವಿ. ಆ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನಾನು ಅವ್ರನ್ನ ಆಹ್ವಾನ ಮಾಡಿದ್ದೇನೆ ಉತ್ಸವದ ಉದ್ಘಾಟನೆಗೋಸ್ಕರ. ಸರ್, ನಾಳೆ ರಾಜ್ಯಸಭಾ ಚುನಾವಣೆ ಇದೆ. ಪಕ್ಷೇತರ ಶಾಸಕರು ನಾನು ನೋಡಿ ಇವತ್ತು ಎಲ್ಲರೂ ಕೂಡ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ವೋಟ್ ಹಾಕೋದ್ರ ಸಲುವಾಗಿ. ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಎಲ್ಲರೂ ಮಾಡಿದ್ದಾರೆ ಅಂತೇಳಿ. ಓಕೆ, ಇವತ್ತು ಐತಿಹಾಸಿಕ ಆನೆಗೊಂದಿ ಉತ್ಸವ ಮಾರ್ಚ್ 11 ಮತ್ತು 12ನೇ ತಾರೀಕಲ್ಲಿ ಇವತ್ತು ತುಂಬ ವೈಭವದಿಂದ ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ಇವತ್ತು ಜಿಲ್ಲಾಡಳಿತ ಮತ್ತು ನಾವೆಲ್ಲರೂ ಕೂಡ ನಿಶ್ಚಯ ಮಾಡಿದ್ದೀವಿ. ಆ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನಾನು ಅವ್ರನ್ನ ಆಹ್ವಾನ ಮಾಡಿದ್ದೇನೆ ಉತ್ಸವದ ಉದ್ಘಾಟನೆಗೋಸ್ಕರ. ಸರ್, ನಾಳೆ ರಾಜ್ಯಸಭಾ ಚುನಾವಣೆ ಇದೆ. ಪಕ್ಷೇತರ ಶಾಸಕರು ನಾನು ನೋಡಿ ಇವತ್ತು ಎಲ್ಲರೂ ಕೂಡ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ವೋಟ್ ಹಾಕೋದ್ರ ಸಲುವಾಗಿ. ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಎಲ್ಲರೂ ಮಾಡಿದ್ದಾರೆ ಅಂತೇಳಿ. ಓಕೆ, ಇವತ್ತು ಐತಿಹಾಸಿಕ ಆನೆಗೊಂದಿ ಉತ್ಸವ ಮಾರ್ಚ್ 11 ಮತ್ತು 12ನೇ ತಾರೀಕಲ್ಲಿ ಇವತ್ತು ತುಂಬ ವೈಭವದಿಂದ ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ಇವತ್ತು ಜಿಲ್ಲಾಡಳಿತ ಮತ್ತು ನಾವೆಲ್ಲರೂ ಕೂಡ ನಿಶ್ಚಯ ಮಾಡಿದ್ದೀವಿ. ಆ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನಾನು ಅವ್ರನ್ನ ಆಹ್ವಾನ ಮಾಡಿದ್ದೇನೆ ಉತ್ಸವದ ಉದ್ಘಾಟನೆಗೋಸ್ಕರ. ಸರ್, ನಾಳೆ ರಾಜ್ಯಸಭಾ ಚುನಾವಣೆ ಇದೆ. ಪಕ್ಷೇತರ ಶಾಸಕರು ನಾನು ನೋಡಿ ಇವತ್ತು ಎಲ್ಲರೂ ಕೂಡ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ವೋಟ್ ಹಾಕೋದ್ರ ಸಲುವಾಗಿ. ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಎಲ್ಲರೂ ಮಾಡಿದ್ದಾರೆ ಅಂತೇಳಿ. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.